ನಮಸ್ಕಾರ. ಆ, ನಾನು ಇವತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ಹೈದರಾಬಾದ್ ಕರ್ನಾಟಕದ ಭಾಷೆ ಅಥವಾ ಹೈದರಾಬಾದ್ ಕರ್ನಾಟಕದ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮಹತ್ವದ ಕೃತಿಯೊಂದನ್ನು ಪರಿಚಯಿಸುವುದಕ್ಕೆ ನಾನು ನಿಮ್ಮ ಮುಂದೆ ಇದ್ದೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಹೈದರಾಬಾದ್ ಕರ್ನಾಟಕ ಪರಿಸರದಲ್ಲಿ ಬಳಕೆಯಲ್ಲಿರುವ ಕನ್ನಡ ವಿವಿಧ ರೀತಿಯಲ್ಲಿ ಇರುವಂತಹದ್ದನ್ನು ನಾವು ನೋಡಬಹುದು. ಇಲ್ಲಿ ಬಂದಂತಹ ಬಹುಶಃ ಬಹು ಹಳೆಯದಾದ ವ್ಯಾಕರಣ 1968ರಲ್ಲಿ ಅದು ನಮಗೆ ಭಾರತದಲ್ಲಿ ಭಾಷೆಯ ಅಧ್ಯಯನದ ಒಂದು ಇತಿಹಾಸವನ್ನು, ಆಧುನಿಕ ಕಾಲದ ಇತಿಹಾಸವನ್ನು ಗಮನಿಸಿದಾಗ ಅದರಲ್ಲೂ ಮುಖ್ಯವಾಗಿ ವರ್ಣನಾತ್ಮಕ ಭಾಷಾ ವಿಜ್ಞಾನ ಅನ್ನುವಂಥ ಒಂದು ಸಿದ್ಧಾಂತ ಏನಿದೆಯಲ್ಲ, ಒಂದು ಪ್ರಕಾರ ಏನಿದೆಯಲ್ಲ, ಅದರಲ್ಲಿ ಯಾವ ಕಾಲದಿಂದ ನಮಗೆ ಭಾಷೆಯ ಅಧ್ಯಯನಗಳು ಭಾರತದಲ್ಲಿ ಶುರುವಾಗ್ತವೆ ಅಂತಂದ್ರೆ 1960ರ ಆಸ್ಪಾಸ್ನಲ್ಲಿ. ಸೊ ಈಗ ಆ ಸಮಯದಲ್ಲಿ ಏನಾಗುತ್ತೆ, ಪೂನಾದಲ್ಲಿರುವಂತಹ ಡೆಕ್ಕನ್ ಕಾಲೇಜು ಭಾರತದ ಬೇರೆ ಬೇರೆ ಭಾಷೆಗಳು, ಬಹಳ ಮುಖ್ಯವಾಗಿ ಮರಾಠಿ, ಕನ್ನಡ, ತೆಲುಗು, ಹೀಗೆ ಬೇರೆ ಬೇರೆ ಭಾಷೆಗಳ ಒಳನುಡಿಗಳ ಮೇಲೆ ವ್ಯಾಕರಣಗಳನ್ನು ಬರೆಸುತ್ತೆ. ಅದೊಂದು ದೊಡ್ಡ ಸರಣಿ. ಆ ಸರಣಿಯಲ್ಲಿ ತುಂಬಾ ಪುಸ್ತಕಗಳು, ಒಳನುಡಿಗಳ ಪುಸ್ತಕಗಳು ಬಂದಿವೆ. ಕನ್ನಡದ ಸುಮಾರು 16 ಒಳನುಡಿಗಳನ್ನು ಈ ಸರಣಿಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಆರಂಭದ ಹಂತದಲ್ಲಿ ಭಾರತದಲ್ಲಿ ಭಾಷೆಯ ಅಧ್ಯಯನ ಶುರುವಾದಾಗ ಬ್ರಾಹ್ಮಣ ಮತ್ತು ಬ್ರಾಹ್ಮಣವಲ್ಲದ ಅನ್ನುವಂತಹ ಈ ಕೆಟಗರಿಯೊಂದು ಅದು ಹೇಗೋ ಆ ಕಾಲದ ಕಾರಣದಿಂದಾಗಿ ಬೆಳೆದ್ಬಿಟ್ಟಿತ್ತು. ಸೊ ಹಾಗೆ ಪೂನಾದ ಈ ಸರಣಿಯಲ್ಲಿ ಈ ಕ್ಲಾಸಿಫಿಕೇಶನ್ ತುಂಬಾ ಸ್ಪಷ್ಟವಾಗಿ ಇರುವಂತಹದ್ದನ್ನು ನಾವು ಕಾಣಬಹುದು. ಆ ರೀತಿಯಲ್ಲಿ ಕನ್ನಡ ಬಳಕೆಯಲ್ಲಿರುವ ಬೇರೆ ಬೇರೆ ಪ್ರದೇಶಗಳನ್ನು, ಕರ್ನಾಟಕ ಮತ್ತು ಬೇರೆ ಕರ್ನಾಟಕದ ಹೊರಗಡೆಯಿಂದಲೂ ಕೂಡ ಕೆಲವೊಂದು ಪ್ರದೇಶಗಳನ್ನು ಗುರುತಿಸಿ ಅಲ್ಲಿಂದ ಮಾಹಿತಿಯನ್ನು ತೆಗೆದುಕೊಂಡು ಒಂದೊಂದು ವ್ಯಾಕರಣ ಕೃತಿಗಳನ್ನು ರಚಿಸಿದ್ದಾರೆ. ಸೊ ಇದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಡುವಂತಹದ್ದು ಈ ಪುಸ್ತಕ ಗುಲ್ಬರ್ಗ ಕನ್ನಡ ಅನ್ನುವಂಥದ್ದು. ಇದು 1968ರಲ್ಲಿಯೇನೆ ಪ್ರಕಟವಾಗಿದೆ. ಕನ್ನಡದ ಮೊದಲ ವರ್ಣನಾತ್ಮಕ ವ್ಯಾಕರಣಗಳಲ್ಲಿ ಇದು ಒಂದು. ಇಲ್ಲಿ ಇದನ್ನು ಬರೆದಿರುವಂಥವ್ರು ಆರ್ ಮಹಾದೇವನ್ ಅನ್ನುವಂಥವ್ರು. ಇವರು ಪೂನಾದಲ್ಲಿ ಇದ್ದು ಈ ಸೀರೀಸ್ ಅಲ್ಲಿ, ಸರಣಿಯಲ್ಲಿ ಕೆಲಸ ಮಾಡಿದಂಥವ್ರು. ಇವರು ಕಲಬುರ್ಗಿಯ ಆಳಂದ ತಾಲೂಕಿಗೆ ಬರುವಂತಹ ಸುಂಟನೂರು ಎನ್ನುವಂತಹ ಒಂದು ಸಣ್ಣ ಹಳ್ಳಿಗೆ ಬರ್ತಾರೆ. ಅಲ್ಲಿ ಇರುವಂತಹ ಒಬ್ಬ ಬ್ರಾಹ್ಮಣ ಮನೆತನಕ್ಕೆ ಬಂದು ಅವರಿಂದ, ಆ ಮನೆಯವರಿಂದ ಮಾಹಿತಿಯನ್ನು ಸಂಗ್ರಹ ಮಾಡ್ಕೊಳ್ತಾರೆ. ಹಾಗಾಗಿ ಈ ಪುಸ್ತಕಕ್ಕೆ ಬ್ರಾಹ್ಮಿನ್ ವೆರೈಟಿ, ಬ್ರಾಹ್ಮಣ ಕನ್ನಡ ಅಂತ ಅನ್ನೋ ಸಬ್ ಟೈಟಲ್ ಅನ್ನು ಕೂಡ ಕೊಡ್ತಾರೆ. ಸೊ ಇದರಲ್ಲಿ ಆ ಕಾಲದ ಒಂದು ಗುಣವಾಗಿ ಫೊನಾಲಜಿ ಮತ್ತು ಮಾರ್ಫಾಲಜಿಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಧ್ವನಿ ವಿಜ್ಞಾನ ಮತ್ತು ಅಥವಾ ಧ್ವನಿಮ ವಿಜ್ಞಾನ ಮತ್ತು ಆಕೃತಿಮ ವಿಜ್ಞಾನ, ಈ ಎರಡು ಘಟಕಗಳನ್ನು, ಈ ಎರಡು ಹಂತಗಳಲ್ಲಿ ಭಾಷೆಯ ವಿಶ್ಲೇಷಣೆಯನ್ನು ಅವರು ಮಾಡಿದ್ದಾರೆ. ವಾಕ್ಯ ವಿಜ್ಞಾನ ಮೊದಲಾದವುಗಳನ್ನೆಲ್ಲ ಆ ಕಾಲದಲ್ಲಿ ಭಾರತದಲ್ಲಿ ಅಷ್ಟೊಂದು ಮಾಡುವ ಕ್ರಮ ಇರಲಿಲ್ಲ. ಅದಕ್ಕೆ ತಕ್ಕ ಹಾಗೆ ಇವರು ಏನ್ ಮಾಡಿದ್ದಾರೆ, ಧ್ವನಿಮ ಮತ್ತು ಆಕೃತಿಮ ಈ ಎರಡು ಹಂತದಲ್ಲಿ ಈ ಭಾಷೆಯ ಪರಿಚಯವನ್ನ, ಕಲಬುರಗಿ ಕನ್ನಡದ ಅಥವಾ ಗುಲ್ಬರ್ಗ ಕನ್ನಡದ ಪರಿಚಯವನ್ನ ಇವರು ಮಾಡಿಕೊಟ್ಟಿದ್ದಾರೆ. ಡೆಕ್ಕನ್ ಕಾಲೇಜು ಮತ್ತು ಮಹಾದೇವನ್ ಅವರ ಹಿನ್ನೆಲೆ ನಮಗೆ ಗೊತ್ತಿದೆ. ಆ ಕಾಲದಲ್ಲಿ ಒಳ್ಳೆಯ ಭಾಷಾ ವಿಜ್ಞಾನದ ತರಬೇತಿಯನ್ನ ಕೊಡ್ತಾ ಇದ್ದಂತಹ ಕ್ಷೇತ್ರ ಡೆಕ್ಕನ್ ಕಾಲೇಜು, ಮತ್ತು ಇವರೆಲ್ಲ ಅಲ್ಲಿ ತರಬೇತಿಯನ್ನ ಪಡೆದಿರುವಂತವರು. ಹಾಗಾಗಿ ಭಾಷೆಯನ್ನ ಅಥವಾ ಸಂಗ್ರಹಿಸಿರುವ ಮಾಹಿತಿಯನ್ನ ಅತ್ಯಂತ ಸೂಕ್ಷ್ಮವಾಗಿ ವಿಶ್ಲೇಷಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಈ ಕಾಲದ ಆಧುನಿಕ ವಿಜ್ಞಾನವನ್ನು ಗಮನದಲ್ಲಿಟ್ಕೊಂಡು ನೋಡಿದಾಗ ಕೆಲವೊಂದು ಮಿತಿಗಳು ಸಹಜವಾಗಿ ಕಂಡು ಬರಬಹುದು, ಅದು ಬೇರೆ ವಿಚಾರ. ಆದರೆ ಇವತ್ತಿಗೂ ಕೂಡ ಈ ಪುಸ್ತಕ ಒಂದು ಮೌಲಿಕವಾಗಿ ಉಳಿದುಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಇದರಲ್ಲಿ ಧ್ವನಿಗಳನ್ನ ಕನ್ನಡ ಭಾಷೆಯಲ್ಲಿ, ಅಂದ್ರೆ ಕಲಬುರಗಿ ಕನ್ನಡದಲ್ಲಿ, ಗುಲ್ಬರ್ಗ ಕನ್ನಡದಲ್ಲಿ ಬಳಕೆಯಲ್ಲಿರುವಂತಹ ಧ್ವನಿಗಳ ಪ್ರಸಾರವನ್ನ ಮತ್ತು ಅವುಗಳ ಪ್ರಸರಣದ ವಿವಿಧತೆಯನ್ನ, ಬೇರೆ ಬೇರೆ ಆಯಾಮಗಳನ್ನ ತುಂಬಾ ವಿಸ್ತೃತವಾಗಿ ಅಧ್ಯಯನ ಮಾಡಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಧ್ವನಿಯನ್ನ ಅದು ಎಲ್ಲಿ ಬಳಕೆಯಾಗುತ್ತೆ, ಹೇಗೆ ಬಳಕೆಯಾಗುತ್ತೆ ಅನ್ನುವಂಥದ್ದನ್ನ ಸಾಕಷ್ಟು ಉದಾಹರಣೆಗಳನ್ನು ಕೊಡುವುದರ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಇದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಆಕೃತಿಮ ವಿಜ್ಞಾನಕ್ಕೆ ಬಂದ್ರೆ ಬಹಳ ಮುಖ್ಯವಾಗಿ ನಾವು ತುಂಬಾ ಸಹಜವಾಗಿ ಮಾತನಾಡುವಂತಹ ಲಿಂಗ, ವಚನ, ಕಾಲ, ವಿಭಕ್ತಿ, ಬಹುವಚನ, ಈ ಎಲ್ಲ ಅಂಶಗಳನ್ನ, ಈ ಎಲ್ಲ ವ್ಯಾಕರಣಾತ್ಮಕ ಘಟಕಗಳನ್ನ ಚರ್ಚೆಗೆ ತೆಗೆದುಕೊಂಡು ಅಲ್ಲಿ ಬಳಕೆಯಲ್ಲಿರುವಂತಹ ರೂಪಗಳನ್ನ
ಸಂಗ್ರಹಿಸಿ ಮತ್ತು ಆ ವ್ಯಾಕರಣ ಕೆಲಸವನ್ನ ವಿವರಿಸಿ ಅದಕ್ಕೂ ಕೂಡ ಸಾಕಷ್ಟು ಉದಾಹರಣೆಗಳನ್ನ ಅವರು ಕೊಡ್ತಾ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಈ ರೀತಿಯ ಒಳನುಡಿಯ ಅಧ್ಯಯನ ಅನ್ನುವಂಥದ್ದು ತುಂಬಾ ಕಡಿಮೆ ಇತ್ತು. ಕೆಲವು ಒಳನುಡಿಗಳ ಮೇಲೆ ಇಂತಹ ಅಧ್ಯಯನಗಳು ಬಂದಿದ್ವು. ಹಾಗಾಗಿ ಈ ಪುಸ್ತಕ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿರೋದು ಏನು ಅಂತಂದ್ರೆ 50 ವರ್ಷಗಳ ಹಿಂದೆ ಕನ್ನಡ ಭಾಷೆಯನ್ನು ಸಂಗ್ರಹಿಸಿ ವಿಶ್ಲೇಷಿಸುವಂತಹ ಒಂದು ಕೆಲಸ ಮಾಡಿರೋದು ಇವತ್ತು ನಾವು ಅದನ್ನು ಅದೇ ಪ್ಲೇಸ್ಗೆ ಹೋಗಿ ರಿವಿಸಿಟ್ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡುತ್ತೆ. ಸೊ ಹೀಗೆ ಈ ಎಲ್ಲ ಕಾರಣಗಳಿಂದಾಗಿ ಮಹಾದೇವನ್ ಅವರ ಈ ಪುಸ್ತಕ ನಮಗೆ ಬಹಳ ಮುಖ್ಯವಾಗುತ್ತೆ. ಇದು ಕಲಬುರಗಿ ಅಧ್ಯಯನಕ್ಕೆ, ಹೈದರಾಬಾದ್ ಕರ್ನಾಟಕದ ಅಧ್ಯಯನಕ್ಕೆ ಮಾತ್ರ ಅಲ್ಲದೆ ಕನ್ನಡ ಅಧ್ಯಯನಕ್ಕೆ ಮತ್ತು ಕರ್ನಾಟಕ ಅಧ್ಯಯನಕ್ಕೆ ಬಹಳ ಮುಖ್ಯವಾದಂತಹ ಒಂದು ಪುಸ್ತಕವಾಗಿದೆ ಅಂತ ಹೇಳಬಹುದು. ನಮಸ್ಕಾರ.